ಸಲ ನಮ್ದೆ ಸುಟ್ಟಿಯೇನಾ. ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ನಾನು ವೀಡಿಯೋ ಅಪ್ಲೋಡ್ ಮಾಡಿ. ಇವತ್ತು ಒಂದು ಸ್ಪೆಷಲ್ ವೀಡಿಯೋ, ಬಿಕಾಸ್ ನಾನಿವತ್ತು RCB ಮ್ಯಾಚ್ ನೋಡೋಕೆ ಹೋಗ್ತಾಯಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನನಗೆ ಟಿಕೆಟ್ ಸಿಕ್ಕಿದೆ. ಫಸ್ಟ್ ಟೈಮ್ ನಾನು ಸ್ಟೇಡಿಯಮಲ್ಲಿ ಹೋಗಿ ಮ್ಯಾಚ್ನ ನೋಡ್ತಾ ಇರೋದು. ಸೊ ತುಂಬಾ ಖುಷಿ ಇದೆ. ನಾನಂತೂ ಸೂಪರ್ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ, ಯಾವಾಗ ಹೋಗಿ ಮ್ಯಾಚ್ ನೋಡ್ತೀನಿ ಅಂತ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಆ್ಯಕ್ಚುಲಿ ಟಿಕೆಟ್ಸ್ ಸಿಗೋದು ತುಂಬಾ ಕಷ್ಟ ಇತ್ತು ಈ ಸರಿ. ಫಸ್ಟ್ ಮ್ಯಾಚ್ ಆಗಿರೋದ್ರಿಂದ ಆಫ್ಟರ್ ಸ್ಟ್ಯಾಂಪೆಡ್. ಸೊ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಮ್ಯಾಚ್ ನೋಡೋದಕ್ಕೆ. ಸೊ ಫುಲ್ ಖುಷಿಯಾಗಿದ್ದೀನಿ ನಾನಂತೂ. ಬೇಗ ರೆಡಿಯಾಗಿ ಹೊರಡೋಣ. ನನ್ನ ವೀಡಿಯೋ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ ವೈಬ್ ಹೆಂಗಿದೆ ಅಂತ. ಸೊ ಗೆಟ್ ಸ್ಟಾರ್ಟ್. ಎಲ್ಲಿ ಹೋಗ್ತಿದ್ದೀವಿ ಹೇಳು? ಹೇಳಮ್ಮ. ಚಿನ್ನಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಪಾಪ ಅವನನ್ನು ಬಿಟ್ಟೋಗ್ತಾ ಇದ್ದೀವಿ. ಸೋಲ್ಸ್ಬಿಟ್ಟಿರಾ, ಗೆಲ್ಸ್ಬಿಟ್ಟು ಬನ್ನಿ. ಈಗ ಮೆಟ್ರೋ ಕಡೆಗೆ ಹೊರಟಿದ್ದೀವಿ. ಬಿಕಾಸ್ ನಮಗೆ ಟಿಕೆಟ್ ಜೊತೆಗೇ ಮೆಟ್ರೋ ಪಾಸ್ ಕೂಡ ಫ್ರೀ ಇತ್ತು. ಸೊ ಹಾಗಾಗಿ, ಬಿಕಾಸ್ ರಿಟರ್ನ್ ಬರುವಾಗ ಅಥವಾ ಹೋಗುವಾಗ ವೆಹಿಕಲ್ ಎಲ್ಲ ಜಾಮ್ ಆಗಿಬಿಡುತ್ತೆ, ಟ್ರಾಫಿಕ್ ಜಾಮು. ಸೊ ಹಾಗಾಗಿ ನಾವು ಮೆಟ್ರೋಗೆ ಹೊರಟ್ವಿ. ಆಲ್ರೆಡಿ ಜನ ಎಲ್ಲ ತುಂಬೋಗಿದ್ರು ಮೆಟ್ರೋದಲ್ಲಿ. ಸೊ ಫೈನಲಿ ನಮ್ಮ ಗೇಟ್ ನಂಬರ್ E16 ಸಿಕ್ತು. ಫುಲ್ ಚೆಕ್ಕಿಂಗ್ ಇತ್ತು, ಏನನ್ನೂ ಕೂಡ ಬಿಟ್ಟಿಲ್ಲ. ಬ್ಯಾಗೆಲ್ಲ ನಾವು ಲಗೇಜ್ ಕೌಂಟ್ರಲ್ಲಿ ಇಟ್ಟಿದ್ವಿ. ಫಸ್ಟ್ ಟೈಮ್ ನಾನು ಸ್ಟೇಡಿಯಂ ಒಳಗಡೆ ಹೋಗ್ತಾಯಿದ್ದೀನಿ. ಸೊ ಸೂಪರ್ ಎಕ್ಸೈಟೆಡ್. ಬನ್ನಿ. ಹೋಗು ಮುಂದೆ. ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ, ಮಜಾ ಬರ್ತಾ ಇದೆ. ನಾವು ಸ್ವಲ್ಪ ಬೇಗನೆ ರೀಚ್ ಆಗಿದ್ವಿ ಅನಿಸುತ್ತೆ. ಇನ್ನು ಮ್ಯಾಚ್ ಸ್ಟಾರ್ಟ್ ಆಗಿರಲಿಲ್ಲ. ನಾವು ರೀಚ್ ಆಗುವಾಗ ಅರೌಂಡ್ 5:36 ಆಗಿತ್ತು. ಸೊ ಇನ್ನು ಯಾರು ಪ್ಲೇಯರ್ಸ್ ಕೂಡ ಎಂಟರ್ ಆಗಿದ್ದಿರಲಿಲ್ಲ. ವೇಟಿಂಗ್. ಜರ್ಸಿ ನಂಬರ್ 18 ಕಾಣಿಸ್ತಿದ್ದಂಗೆ ಜನ ಅಂತೂ ಹುಚ್ಚೆದ್ದು ಕುಣಿದ್ರು. ಅಷ್ಟು ಸೌಂಡ್ ಸ್ಟೇಡಿಯಂ ಪೂರ್ತಿ. ನಮ್ಮ ABD ಬಾಸ್ ಇಲ್ಲ ಅಂದರೆ ನಮ್ಮ ABD ಬಾಸ್ನ ನೆನೆಸ್ಕೊಳ್ಳೋದು ಮಾತ್ರ ಜನ ಬಿಡಲಿಲ್ಲ. ಜೈ ABD. ಮ್ಯಾಚ್ ಅಂತೂ ಕ್ರೇಜಿ ಇತ್ತು. 15 ಓವರ್ಗೆ ಮ್ಯಾಚ್ನ ಮುಗಿಸಿ ಮ್ಯಾಚ್ ಗೆದ್ದು ಸಖತ್ತಾಗಿತ್ತು. ಫುಲ್ ಎಂಜಾಯ್ ಮಾಡಿದೆ ನಾನಂತೂ. ವೈಬ್ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಸಖತ್ತಾಗಿತ್ತು. ಫಸ್ಟ್ ಟೈಮ್ RCB ಮ್ಯಾಚ್ ನಾನು ನೋಡಿದ್ದು. ಸೊ ಮ್ಯಾಚ್ನ ಗೆದ್ಕೊಂಡು ಎಲ್ಲ ಮುಗಿಸ್ಕೊಂಡು ಸಖತ್ ಎಂಜಾಯ್ ಮಾಡಿ ಮನೆ ಕಡೆಗೆ ಹೊರಟ್ವಿ. ಜನಕ್ಕೆ ಏನು ಕ್ರೇಜು ಅಂದರೆ RCB ಅಂದರೆ ವಿ ಕಾಂಟ್ ಎಕ್ಸ್ಪ್ಲೈನ್. ಅಷ್ಟು ಎಮೋಷನ್ಸ್ ಇದೆ RCB ಅಂದರೆ. ಫೈನಲಿ ಮೆಟ್ರೋ ಇಳಿದು ಗಾಡಿ ತೊಗೊಂಡು ಮನೆ ಕಡೆಗೆ ಹೊರಟ್ವಿ. ಅರೌಂಡ್ 12 ಆಗಿತ್ತು ಅನಿಸುತ್ತೆ. ಮನೆಗೆ ಹೋಗಿ ತೊಗೊಬಂದಿದ್ದು ಫ್ಲ್ಯಾಗ್ ಎಲ್ಲ ನನ್ನ ಮಗನ ಕೊಟ್ಟು ಫುಲ್ ಖುಷಿ ಆಗ್ಬಿಟ್ಟ. ಈಗ ಬಂದಿದೆ ಚಿನ್ನಿ, ಇಟ್ಕೊ. ನಿಂದೆ ಮಗನೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.